ಗ್ಯಾರಂಟಿಗಳಿಂದ ಸರ್ಕಾರಗಳು ಹೇಗೆ ಆಗ್ತಾ ಇವೆ, ಏನು ಪರಿಸ್ಥಿತಿ ಆಗ್ತಾ ಇದೆ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ್ದೇ ಆ ಥರ ಮಾತಾಡಿದ್ದಾರೆ ಅನ್ನೋದು ಮಾತುಗಳು. ಕೆಲ ರಾಜ್ಯಗಳು ಉಚಿತ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಒದ್ದಾಡ್ತಾ ಇವೆ ಅಂತೆ. ಯಾವುದೇ ರಾಜ್ಯಗಳು ತಮ್ಮ ಆರ್ಥಿಕ ಮಿತಿಯ ಅನುಸಾರ ಉಚಿತಗಳನ್ನು ಘೋಷಿಸಬೇಕು. ಈ ವಿಚಾರದಲ್ಲಿ ಬಿಜೆಪಿ ಆಳ್ವಿಕೆ ರಾಜ್ಯಗಳಲ್ಲಿ ಆರ್ಥಿಕ ಮಿತಿ ಅನ್ವಯವೇ ಉಚಿತಗಳನ್ನು ಘೋಷಿಸಲಾಗಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಪರಿಸ್ಥಿತಿ ಹಾಗಿಲ್ಲ ಅಂದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರೈಮ್ ಮಿನಿಸ್ಟರ್ 5 ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು. ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನೋದನ್ನ ಅವರು ಹೇಳಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನ ಕಾಪಾಡೋದು. ಕರ್ನಾಟಕ ಅಂತ ಹೇಳಿದ್ರ ಇಲ್ಲ, ಕುಂಬಳಕಾಯಿ ಅಂದ್ರೆ ಡಿಕೆನೇ ಹೇಳ್ತಾರಲ್ಲ ಯಾವಾಗಲೂ. ಯಾಕೆ ಹೆಗಲು ಮುಟ್ಕೋಬೇಕು? ನೀವು ಯಾಕೆ ಮುಟ್ಕೋತೀರಿ? ನಮ್ಮ ರಾಜ್ಯಕ್ಕೆ ಯಾಕೆ ಹೇಳಿ? ಕರ್ನಾಟಕ ಸರ್ಕಾರ ದಿವಾಳಿ ಆಗಿಲ್ಲ ಸದ್ಯಕ್ಕೆ. ಆಗತ್ತೆ ಆಗಿಲ್ಲ, ಬಟ್ ಆಗತ್ತೆ. ಬಟ್ ಬೆನ್ನು ತಟ್ಕೊಳ್ಳುವಂತ ಬಿಜೆಪಿನೂ ಕೂಡ ಹಲವು ರಾಜ್ಯಗಳಲ್ಲಿ ಘೋಷಣೆ ಅಲ್ಲ, ಎಲ್ಲ ರಾಜ್ಯಕ್ಕೂ ಅನ್ವಯಿಸುತ್ತದೆ. ನಾನು ಈ ರಾಜ್ಯಕ್ಕೆ ಅಂತ ಹೇಳಿಲ್ಲ, ಎಲ್ಲ ರಾಜ್ಯಕ್ಕೂ ಇದು ಅನ್ವಯಿಸುತ್ತದೆ. ಕಾಂಪಿಟೇಟಿವ್ ಪಾಲಿಟಿಕ್ಸ್, ಸ್ಪರ್ಧಾತ್ಮಕ ರಾಜಕಾರಣಕ್ಕೆ ಯಾರಪ್ಪರ ಮನೆ ದುಡ್ಡು ಅಂತ ಪುಕ್ಕಟ್ಟೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಇದನ್ನು ಅನುಭವಿಸ್ಬೇಕು ಎಲ್ಲ ರಾಜ್ಯಗಳು. ಕರ್ನಾಟಕದ ವಿಚಾರದಲ್ಲಿ ಹೇಳೋದಾದರೆ ಈಗ ಆಗಿಲ್ಲ, ಆಗತ್ತೆ. ಆಗುವ ಲಕ್ಷಣಗಳನ್ನಂತೂ ತೋರಿಸಿದೆ. ನೀವೇನೇ ಸುಳ್ಳು ಹೇಳ್ಬೋದು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಒಳಗಡೆ ಆಗಿರುವ ಗಾಯವನ್ನು, ಚರ್ಮದ ಗಾಯವನ್ನು ಅಥವಾ ಚರ್ಮದ ಯಾವುದೋ ಒಂದು ಇನ್ಫೆಕ್ಷನನ್ನು ಫುಲ್ ಆರ್ಮ್ ಶರ್ಟ್ ಹಾಕಿ ಮುಚ್ಚಿಡಬಹುದು. ಆಮೇಲೆ ಹೇಳಿ ಅದು ಕ್ಯಾನ್ಸರ್ ಥರ ಮುಂದಕ್ಕೆ ಬಂದರೆ ಕಾಣಿಸುತ್ತೆ, ಗ್ಲೌಸ್ ಹಾಕ್ಬೋದು, ಅದು ಕಾಣಿಸ್ತಂಗೆ. ಇಲ್ಲೆಲ್ಲ ಮೇಲಕ್ಕೆ ಬಂದು ಇಲ್ಲಿ ಕತ್ತಿಗೆ ಬಂದರೆ ಮಫ್ಲರ್ ಕಟ್ಟಬಹುದು. ಕೆನ್ನೆ ಮುಖಕ್ಕೆ ಬಂದರೆ ಮಂಕಿ ಕ್ಯಾಪ್ ಹಾಕಬಹುದು. ಆಮೇಲೆ ಬಾಡಿಯನ್ನು ಕವರ್ ಮಾಡಬಹುದು. ಇಷ್ಟೇ, ಹಂಗಾಗಲ್ಲ. ಸಾಲದಲ್ಲಿ ಕರ್ನಾಟಕ ಎಡವುತ್ತಾ ಇದೆನೋ ಎಲ್ಲ ಲಕ್ಷಣಗಳು ಇದೆ. ಅದಕ್ಕೆ ಬೇಕಾದ ರೆವಿನ್ಯೂ ಇಲ್ಲ. ಈಗೇನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳ್ತಾರೆ ಅವ್ರು ರೆವಿನ್ಯೂ ಕೊಟ್ಟಿಲ್ಲ, ನಾವು ದುಡ್ದಿದ್ದೀವಿ, ಅವ್ರು ಕೊಟ್ಟಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅದು ಬಟ್ ಅದು ಕೊಡದೇ ಇರೋದ್ರ ಜೊತೆಗೆ ನೀವು ಹಾಕ್ಕೊಂಡಿರೋ ಉಪ್ಪೇನಿದೆ ಗಾಯದ ಮೇಲೆ, ಅದು ಸಮಸ್ಯೆ. ಬಟ್ ಈಗಲೂ ಅವಕಾಶ ಇದೆಯಾ ಸರ್ ರಾಜ್ಯ ಸರ್ಕಾರಕ್ಕೆ? ಅದರಿಂದ ವಾಪಸ್ ಖರ್ಗೆ ಹೇಳಿದ್ದು ಅದೇನೆ, ಯಾವುದೇ ಗ್ಯಾರಂಟಿ ಕೊಡಬೇಕಾದ್ರೆ ನೀವು ನಿಮ್ಮ ಮಿತಿ ನೋಡ್ಕೊಂಡು ಮಾಡಿ ಅಂತೇಳಿ. ಅದನ್ನು ಕರ್ನಾಟಕದಲ್ಲಿ ಮಾಡಿಲ್ಲ. ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ. ಎಸ್. ಇನ್ನು ರಾಜ್ಯ ಬಿಜೆಪಿಯಲ್ಲಿಯೂ ಬಂಡಾಯ ತಣ್ಣಗಾಗ್ತಾ ಇಲ್ಲ. ವಿಜಯೇಂದ್ರ ವಿರುದ್ಧ ಕೇರಳ ಯಾಕೆ ಹಂತಕ್ಕೆ ಬಂತು ಹಂಗಾರೆ? ಆಲ್ ರೈಟ್, ಕೇರಳ ಯಾಕೆ ಬಂತು? ಇವತ್ತು ಕೇರಳ ವರ್ಚುಯಲಿ ಇನ್ ಎ ಸ್ಟೇಟ್ ಆಫ್ ಡಿಫಾಲ್ಟಲ್ಲಿ ಕೂತಿದ್ದೀರಿ. ವರ್ಚುಯಲಿ ಎಲ್ಲ ಡಿಫಾಲ್ಟಲ್ಲೇ ಇದ್ದೀರಿ ಆಲ್ಮೋಸ್ಟ್. ಯಾಕೆ ಬಂತು? ದೇವರ ನಾಡು, ಗಾಡ್ಸ್ ಓನ್ ಕಂಟ್ರಿ. ಅಯ್ಯೋ ದೇವರೇ, ನಿನ್ನದೇ ರಾಜ್ಯದ ಸ್ಥಿತಿ ಇದು. ಈಗ ಕೇರಳನ ಬ್ಯಾಕ್ವರ್ಡ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಬೇಕಂತೆ, ಹೊಸ ಸ್ಕೀಮ್ ಒಬ್ಬರದ್ದು. ಅದಕ್ಕೆಲ್ಲ ಅಪೋಸ್, ಹಂಗನ್ಬಿಟ್ರೆ ಕಾಸು ಕೊಟ್ಬಿಡ್ಬೇಕಂತೆ. ಬ್ಯಾಕ್ವರ್ಡ್ ಅಂತ ಹೇಳ್ಬಾರ್ದಂತೆ. ನಾಚಿಕೆ ಆಗಲ್ವಾ ಕೇರಳಕ್ಕೆ? ಯಾರಪ್ಪ ರೂಲ್ ಮಾಡಿರೋದು ಕೇರಳನ? ಇಲ್ಲ ಕಾಂಗ್ರೆಸ್ಸು ಇಲ್ಲ ಕಮ್ಯುನಿಸ್ಟು, ಇಲ್ಲ ಕಾಂಗ್ರೆಸ್ಸು ಇಲ್ಲ ಕಮ್ಯುನಿಸ್ಟು. ಯಾಕಪ್ಪ ಈ ಪರಿಸ್ಥಿತಿ ಬಂತು? ಯಾಕಪ್ಪ ಬಂತು ಈ ಪರಿಸ್ಥಿತಿ? ಆಂಧ್ರದಲ್ಲೂ ಹಂಗೆ ಮಾಡಿದ್ರು, ಅನುಭವಿಸಿ. ಯತ್ನಾಳ್ ಟೀಮ್ ಈಗಾಗಲೇ ದೆಹಲಿಗೆ ಹೋಗಿದೆ. ಅರ್ಧ ಕೇರಳ ಹೊರಗಡೆ ಇದೆ, ಎಲ್ಲ ಬೇರೆ ಕಡೆ ಇದ್ದಾರೆ. ಅದನ್ನು ಯಾರು ನಾವು ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ, ಯಾವ ರಾಜ್ಯದವರು ಪಾಪ ಮಾತಾಡಿಲ್ಲ. ಅದಿದ್ದು ನಿಮ್ಮ ರಾಜ್ಯ ನೋಡ್ಕೊಳ್ಳೋ ಯೋಗ್ಯತೆ ಇದು ನಿಮ್ಮದು. ಏನು ಹೇಳ್ಬೇಕು ಇದಕ್ಕೆ? ಅಲ್ಲಿ ಜನ ಕೇಳಬೇಕಾಗಿತ್ತು ಈ ಪ್ರಶ್ನೆ, ನೀವು ಕೇಳಿಲ್ಲ. ಇಲ್ಲ ಅವರು ಇಲ್ಲ, ಇವರು ಆಯ್ಕೆ ಮಾಡ್ಕೊಂಡು ಬಂದಲ್ಲ. ಯಾಕಪ್ಪ ಬಂತು? ಇವತ್ತು ದೇವರ ನಾಡಿನ ಪರಿಸ್ಥಿತಿ ಹೀಗೆ ಕಾಯಿತು. ದೇವರಿದ್ದೇ ರಾಜ್ಯ ಹಿಂಗೆ ಆಗ್ಬಿಟ್ರೆ ಇನ್ನು ಬೇರೆ ರಾಜ್ಯ, ಆರ್ಡಿನರಿ ಬಡಪಾಯಿ ಜನರ ರಾಜ್ಯ ಏನಾಗಬೇಕು? ಎಸ್. ನಾಳೆ ಹೈಕಮಾಂಡ್ಗೆ ಯತ್ನಾಳ್ ಟೀಮ್ ನಾಯಕರನ್ನ ಭೇಟಿ ಮಾಡ್ತಾರೆ. ಅವರಿಗೆ ವಿಜಯೇಂದ್ರ ವಿರುದ್ಧ ಒಂದಷ್ಟು ಚಾರ್ಜ್ ಶೀಟನ್ನು ಸಲ್ಲಿಸೋಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಒಂದೊಮ್ಮೆ ವಿಜಯೇಂದ್ರ ಬದಲಾವಣೆ ವರಿಷ್ಠರು ಒಪ್ಪಿಗೆಯ ಕೊಡಲೇ ಹೋದರೆ ಎಲೆಕ್ಷನ್ಗೆ ಪಟ್ಟು ಹಿಡಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೆಹಲಿಯಲ್ಲೇ ಅಭ್ಯರ್ಥಿ ಘೋಷಣೆ ಮಾಡೋ ಪ್ಲಾನ್ ಕೂಡ ಹಾಕೊಂಡಿದ್ದಾರಂತೆ. ಈ ಕಡೆ ವಿಜಯೇಂದ್ರ ಅವರು ಮಾತ್ರ ಇನ್ನೊಂದು ವಾರದಲ್ಲಿ ಎಲ್ಲ ಸರಿ ಹೋಗುತ್ತೆ, ನಾನೇ ಮತ್ತೆ ಅಧ್ಯಕ್ಷನಾಗ್ತೀನಿ ಅಂತ ಹೇಳಿ ಕುತೂಹಲ ಮೂಡಿಸಿದ್ದಾರೆ. ಮಗದೊಂದು ಕಡೆ ಆಪ್ತ ಪಿ ರಾಜೀವ್ ಅವ್ರನ್ನ ಕಳಿಸಿ ವಿಜಯೇಂದ್ರ ಅವರು
ಶ್ರೀರಾಮುಲು ಅವ್ರನ್ನ ಓಲೈಸಕ್ಕೆ ನೋಡಿದ್ದಾರೆ, ಅವ್ರು ಸಮಾಧಾನ ಆಗಿಲ್ವಂತೆ. ಇದ್ದೀವಿ ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಕೊಟ್ಟು ನಾವೆಲ್ಲ ಇವಾಗ ನಮ್ಮ ದೊಡ್ಡದು ಟೀಮ್ ಭಾಳ ದೊಡ್ಡದಾಗೈತ್ರಿ. ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ, ಕನ್ವರ್ಟ್ ಆಗಿದೆ, ಮತಾಂತರ ಆಗಿದೆ. ಅವರೆಲ್ಲ ತಟಸ್ಥ ಅಂತ ಹೇಳಿ ಎರಡೂ ಕಡೆ ಆಟ ಆಡ್ತಿದ್ರು. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ. ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಿ. ಯಾರೇ ತಪ್ಪು ಮಾಡಿದ್ರೆ ಅವ್ನು ಕರೆಸ್ಬೇಕು, ಮಾತಾಡಬೇಕು. ಯಾರೇ ಎಷ್ಟು ದೊಡ್ಡ ವ್ಯಕ್ತಿ ಆಗಿಲ್ಲ, ಅವ್ನು ಯಾವನೇ ನಾನೇ ಅಧ್ಯಕ್ಷ ಆಗ್ತೀನಿ ತೀರ್ಮಾನ ಆಗೋದಾದ್ರೆ ಎಲೆಕ್ಷನ್ ಯಾಕೆ ಆಗಬೇಕು ಅಥವಾ ಪ್ರಾಸೆಸ್ ಯಾಕೆ ನಡೀಬೇಕು? ಏನೋ ಮಾಡಿದ್ರೆ ಮಾಡ್ಕೊಳ್ಳಿ ಅವರೇ ವಾಪಸ್ಸು, ಅದೆಲ್ಲ ಪ್ರಶ್ನೆ. ನನಗಿರೋ ಇನ್ಫಾರ್ಮೇಷನಲ್ಲೂ ಅದೇನೆ. ಬಟ್ ರಾಮುಲು ಸಮಾಧಾನ ಮಾಡೋಕ್ಕೆ ಯಾರನ್ನು ಕಳಿಸ್ತಾ ಇದ್ದೀರಿ ಅಧ್ಯಕ್ಷರೇ? ರಾಜು ಅವ್ರನ್ನ, ಹೂ ಈಸಿ ಪ್ರಧಾನ ಕಾರ್ಯದರ್ಶಿ. ಅವ್ರು ಯಾರು ಹೋಗೋಕ್ಕೆ ಅಲ್ಲಿಗೆ? ಆರೋಪ ಇರೋದು ಯಾರ ಮೇಲೆ? ವಿಜೇಂದ್ರ ಅವ್ರ ಮೇಲೆ. ನೀವೇನು ಮಾಡ್ತಾ ಇದ್ದೀರಿ? ಗೋಲಿ ಆಟ ಆಡ್ತಾ ಇದ್ದೀರಾ? ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಬೆಳಗ್ಗೆ ಚಿನ್ನಿ ದಾಂಡು, ಮಧ್ಯಾಹ್ನ ಗೋಲಿ, ಸಂಜೆ ಲಗೋರಿ ಆಡ್ತಿದ್ದೀರಾ. ಹಾಗಾದರೆ ನೀವು ಯಾಕೆ ಹೋಗ್ತಾ ಇಲ್ಲ? ವೈ ಡೋಂಟ್ ಯು ಗೋ? ಅಧ್ಯಕ್ಷ, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಆಫ್ ಪ್ರೆಸ್ಟೀಜ್? ಯು ಆರ್ ಅಕ್ಯೂಸ್ಡ್. ಎಸ್, ವೈ ಡೋಂಟ್ ಯು ಗೋ ಅಂಡ್ ಸಾಲ್ವ್ ಇಟ್? ವೈ ಆರ್ ಯು ಸೆಂಡಿಂಗ್ ಕಂಡವರೆಲ್ಲ ಕಳಿಸ್ತೀರಿ ಫುಟ್ಪಾತಿಂದ? ಸೇಮ್ ವಿತ್ ಸುಧಾಕರ್. ಯು ಹ್ಯಾವ್ ಟು ಕಾಲ್ ಅಪ್ ಸುಧಾಕರ್. ಅವ್ರು ರೈಟೋ ರಾಂಗೋ, ಅವ್ರು ಒಪ್ಕೋತಾರೋ ಒಪ್ಕೊಳ್ಳಲ್ವೋ, ಹೋಗೊಂದು ಅಟ್ಟಸಿ ಮಾತಾಡ್ಕೊಂಡು ಯಾರು ಮಾಡಬೇಕು? ಅಧ್ಯಕ್ಷರೇ ಓಹೋ, ಮಾಡಬೇಕಾಗಿತ್ತು. ಏನು ಡೊನಾಲ್ಡ್ ಟ್ರಂಪು, ಮಾರ್ಕೋ ರೂಬಿಯೋ ಫಸ್ಟ್ ಕಳ್ಸಕ್ಕೆ? ವಾಟ್ ಇಸ್ ದಿಸ್? ಎಸ್. ಇನ್ನು ಅಶೋಕ್ಗೆ DCM ಟಕ್ಕರ್ ಕೊಟ್ಟಿದ್ದಾರೆ. ಅಶೋಕ್ ಯಾವಾಗ ಜ್ಯೋತಿಷಿ ಆದರೂ ಗೊತ್ತಿಲ್ಲ, ನಾನು ಶೀಘ್ರದಲ್ಲೇ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಲೇವಡಿ ಮಾಡಿದ್ದಾರೆ. DK CM ಅಂದಮೇಲೆ ಬಾಗಡಿ ಬಾಲಕೃಷ್ಣ ಬಗ್ಗೆ ಗೃಹ ಸಚಿವರು ಬೇಸರವರು ಹಾಕಿದ್ದಾರೆ. ಈ ಕಡೆಗೆ ಸತೀಶ್ ಜಾರಕಿಹೊಳಿ CM ಆಗಬೇಕು ಅಂತ ಅಭಿಮಾನಿ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರಂತೆ. ಇನ್ನೊಂದು ಕಡೆಗೆ ಗುಬ್ಬಿ ಶ್ರೀನಿವಾಸ್ ಅವರು ಆಕ್ರೋಶ ಅವರು ಹಾಕಿದ್ದಾರೆ. ಯಾರು? ಪರಮೇಶ್ವರ್ ಮತ್ತು ರಾಜಣ್ಣ ಅವ್ರ ಮೇಲೆ. ನಾವು ಅವ್ರಿಗೆ ಸರಿಯಾದ ಪಾಠ ಕಲಿಸದೆ ಬಿಡೋಲ್ಲ ಅಂತ ಶಪಥ ಬೇರೆ ಮಾಡಿಬಿಟ್ಟಿದ್ದಾರೆ. ಅದೇನು ಮಾಡ್ತಾರೋ ನೋಡಬೇಕಾಗಿದೆ. ಈ ಕಡೆಗೆ 1983ರಲ್ಲಿ CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆಲ್ನಹಳ್ಳಿಯಲ್ಲಿ ಖರೀದಿಸಿದ ಭೂಮಿಯ ಸ್ವಾಧೀನಕ್ಕೆ 2006ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತಂತೆ. ಈಗ ಸದ್ಯಕ್ಕೆ ಸದ್ದಿಲ್ದೇನೆ ಡಿನೋಟಿಫೈ ಮಾಡಿಸಲಾಗಿದೆ. ಬೇನಾಮಿ ಆಸ್ತಿ ಅಂತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಹಾಂ ಸರ್. ಆಲ್ ರೈಟ್. ಇದು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚಟ ಇದೆ. ಅವರು ಬೋರ್ಡ್ ಹಾಕೊಂಡಿದ್ದಾರೆ. ನಾನು ಟೈಮ್ ತಗೊಂಡು ನಾನು ಶಾಸ್ತ್ರ ಕೇಳಕ್ಕೆ ಹೋಗ್ಬರ್ತೀನಿ. ಅವ್ರು ಹೈಕಮಾಂಡ್ನವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ, ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳೋಕ್ಕಾಗುತ್ತಾ? ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೀರ. ನಾನು ಒಂದನ್ನು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವರು ಬೆಂಗಳೂರಿಗೆ ಕರೆಸ್ಕೊಂಡು ಒಂದು ಅರ್ಜಿ ಹಾಕಿಸ್ಬಿಟ್ಟು ಈ ಗುಬ್ಬಿ ಶ್ರೀನಿವಾಸು ಕುಮಾರಸ್ವಾಮಿಗೆ ಪಾಠ ಕಲ್ಸಾಯಿತು, ದೇವೇಗೌಡರಿಗೆ ಪಾಠ ಕಲ್ಸಾಯಿತು, ಈಗ ಪರಮೇಶ್ವರಕ್ಕೆ ಪಾಠ, ರಾಜಣ್ಣಗೆ ಪಾಠ ಕಲಿಸ್ಬೇಕು. ಕಲಿಸ್ತಾ ಹೋಯ್ತಾ ಇರ್ರಿ. ನೀವೇನು ಮೇಷ್ಟ್ರೇನ್ರಿ ಪಾಠ ಕಲಿಸ್ತಾ ಇರೋಕ್ಕೆ? ಡಾಕ್ಟರೇಟ್ ಪಡ್ಕೊಳ್ತಾರೆ. PhD. DK ಅಶೋಕ್ ಇದ್ರು DK ಹೋಗ್ತಾರೆ ಜ್ಯೋತಿಷ್ಯ ಕೇಳಕ್ಕೆ. ಅದು ಏನು ಸುಮ್ಮನೆ ಹೋಗಲ್ಲ ಅಲ್ಲ. ಬಟ್ ಈಗ ಅಶೋಕ್ ಅವ್ರ ಹತ್ರನೇ ಹೋಗ್ತಾರಂತೆ ಸರ್ ಜ್ಯೋತಿಷ್ಯ. ಏನು ಅಡಿಷನಲ್ ರಿಸೋರ್ಸ್ ಅಷ್ಟೇ. ಏನೀಗ ಇನ್ನೊಬ್ಬರು ಫ್ರೀಯಾಗಿ ಬಹಿರಂಗವಾಗಿ ಹೇಳಾಯ್ತಲ್ಲ ಸರ್, ಪರ್ಸನಲ್ ಆಗಿ ಹೋಗಿ ಜ್ಯೋತಿಷ್ಯ ಕೇಳೋದು. ಪರ್ಸನಲ್ ಇನ್ನೇನಾರು ಬಿಟ್ಟಿದ್ರೆ ಅಂತ ಕೇಳ್ಕೊಂಬಂದ್ರಾಯ್ತು. ಇಲ್ಲ DK ಹೋಗಲ್ವಾ? ಅಯ್ಯೋ, ಯಾವ್ಯಾವುದೋ ಟೈಮಲ್ಲಿ ಯಾರ್ಯಾರ ಹತ್ರಕ್ಕೋ ಹೋಗ್ತಾರೆ ಅವರು ಜಾತಕ ಹಿಡ್ಕೊಂಡು. ಏನು ಅವ್ರಿಗೇನು ನಂಬಿಕೆ ಇದ್ದವ್ರು ಹೋಗ್ರಿ, ತಪ್ಪೇನಿಲ್ಲ, ಹೋಗ್ರಿ, ಕೇಳ್ಕೊಬನ್ನಿ. ಎಸ್. ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ರಾಹುಲ್ ಭಾಷಣ ಮಾಡುವ ಹೊತ್ತಿನಲ್ಲಿ ತಮ್ಮದೇ ಪಕ್ಷ ನೇತೃತ್ವ ವಹಿಸಿದ UPA ಸರ್ಕಾರವನ್ನು ಟೀಕಿಸುವ ಪ್ರಸಂಗ ಕೂಡ ನಡೆಯಿತು. ನಮ್ಮ ದೇಶ ಅಭಿವೃದ್ಧಿ ಹೊಂದ್ತಾ ಇದ್ರೂ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಆಗ್ತಾ ಇಲ್ಲ. ಹಿಂದಿನ UPA ಮತ್ತು ಈಗಿನ NDA ಸರ್ಕಾರಗಳು ಉದ್ಯೋಗ ಕೊಡುವ ವಿಚಾರದಲ್ಲಿ ದೇಶದ ಜನತೆಗೆ ಸ್ಪಷ್ಟವಾದ ಉತ್ತರ ನೀಡಲು ವಿಫಲವಾಗಿದೆ. ಮೋದಿ ಸರ್ಕಾರಕ್ಕೆ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಟೀಕಿಸಿದ್ರು. ಉತ್ಪತ್ತಿ ಆಧಾರಿತ ದೇಶವಾಗಲು ನಾವು ವಿಫಲವಾಗಿದ್ದೀವಿ, ಅದನ್ನ ಚೀನಾಗೆ ನೀಡಿದ್ದೀವಿ ಅಂತ ಕೂಡ ಹೇಳಿದ್ರು. ಆದಷ್ಟು ಬೇಗ ಗಮನ ಹರಿಸಿ ಅಂತ ಕೂಡ ಹೇಳಿದ್ರು. ಇನ್ನು ಟ್ರಂಪ್ ಪ್ರಮಾಣ ವಚನ ಸಮಾರಂಭಕ್ಕೆ ಮೋದಿಯನ್ನು ಆಹ್ವಾನಿಸಿ ಅಂತ ಹೇಳೋದಕ್ಕೆ ವಿದೇಶಾಂಗ ಮಂತ್ರಿಯನ್ನು ಕಳಿಸಿದ್ರು. ಹೇಳಾಯ್ತಲ್ಲ, ಡಿಸ್ಜಾಯಿಂಟೆಡ್ ಆಗಿ ಒಂಥರ ಕನ್ಫ್ಯೂಸ್ಡ್ ಮ್ಯಾಡ್ ಸೈಂಟಿಸ್ಟ್ ಥರ ಮಾತಾಡ್ತಾರಪ್ಪ ಅವರು. ಕನ್ಫ್ಯೂಸ್ಡ್ ಮ್ಯಾಡ್ ಸೈಂಟಿಸ್ಟ್ ಅಂದರೆ ಮ್ಯಾಡ್ ಅಂದರೆ ಮ್ಯಾಡ್ ಥರ ಅಲ್ಲ, ಆ ಥರದ ಅರ್ಥದಲ್ಲ. ಹಂಗೆ ಮಾತಾಡ್ತಾರೆ. ಡಿಸ್ಜಾಯಿಂಟೆಡ್. ಉತ್ಪತ್ತಿ ಆಧಾರಿತ ದೇಶವಾಗಲು ನಾವು ವಿಫಲವಾಗಿದ್ದೇವೆ. ಯಾವಾಗಿಂದ? ನೆನೆಯಿಂದನಾ? ಮ್ಯಾನುಫ್ಯಾಕ್ಚರಿಂಗ್ ಬೇಸಲ್ಲಿ ಒಂದು ದೇಶ ಇಂಪ್ರೂವ್ ಆಗಬೇಕಾದ್ರೆ 8 ವರ್ಷ 4 ವರ್ಷದಲ್ಲಿ ಆಗಲ್ವಲ್ಲ. 25 ವರ್ಷದಿಂದ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಆಗಿರೋದು. ನಿನ್ನೆಯಿಂದಲ್ಲ, ಮೊನ್ನೆಯಿಂದಲ್ಲ.
ಉತ್ಪತ್ತಿ ದೇಶವಾಗೋದಕ್ಕೆ ನಾವು ವಿಫಲರಾಗಿದ್ದೇವೆ. ನೀವೇನು ಮಾಡ್ತಿದ್ರಿ? ನಿಮ್ಮ ಅಜ್ಜಿ ಇದ್ದರು, ನಿಮ್ಮ ತಂದೆ ಇದ್ದರು, ನಿಮ್ಮ ತಾತ ಇದ್ದರು, ನಿಮ್ಮ ಮುತ್ತಾತ ಇದ್ದರು, ಯಾರ್ಯಾರೋ ಇದ್ದರು. ಏನಪ್ಪ ಮಾಡಿದ್ರಿ ಎಲ್ಲರೂ? ಮಾಡಿ ಮಾಡಿ ಎಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿ ಸರಿಯಾಗಿ ಪ್ರೈವೇಟೈಸೇಷನ್ ಪ್ರಾಪರ್ ಬ್ಯಾಲೆನ್ಸ್ ಮಾಡಿ ತರದೇನೆ ಎಲ್ಲ ಸರ್ಕಾರಿ ಸ್ವಾಮ್ಯಕ್ಕೆ ತಂದು ಒಂದೊಂದನ್ನು ಬಿಳಿ ಆನೆ ಮಾಡಿ 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 ಪ್ರಾಣ ತಿಂದು ನಮ್ಮ ದುಡ್ಡನ್ನೆಲ್ಲ ಹಾಳು ಮಾಡಿ ನುಂಗು ನೀರು ಕುಡಿದ್ಬಿಟ್ರಿ ಎಲ್ಲರೂ 50 ವರ್ಷದಲ್ಲಿ. ಎಲ್ಲ ಸರ್ಕಾರಿ ಸ್ವಾಮ್ಯದಲ್ಲೇ. ಎಲ್ಲ ಸರ್ಕಾರಿ ಸ್ವಾಮ್ಯ ಅಂತ ಬಡ್ಕೊಂಡು ಲಬ 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 ಅಂತ ಉತ್ತರ ಕೊಡಬೇಕಲ್ಲ ಅದಕ್ಕೆ ಅವರು. ರಾಹುಲ್ ಸುಮ್ಮನೆ ತಪ್ಪಾಗಿ ಹಿಂದೆ ಅಂತ ಹೇಳ್ಬಿಡೋಕ್ಕಾಗಲ್ವಲ್ಲ. ಚೈನಾ ಅದಕ್ಕೆ ಅವ್ರು ಬಿಟ್ಕೊಟ್ಬಿಟ್ಟಿದ್ದೀವಿ ಚೈನಾಗೆ. ಏನು ಬಿಟ್ಕೊಟ್ಟಿಲ್ಲ, 25 ವರ್ಷದಿಂದ ಚೈನಾ ಇರೋದು, ನೀವಿದ್ದಾಗಲೂ ಇತ್ತು. ತೆಗಿಲ್ಲ ಡಾಟಾನ. UPA ಸರ್ಕಾರ ಇದ್ದಾಗ ಚೈನಾದು ಮ್ಯಾನುಫ್ಯಾಕ್ಚರಿಂಗ್ ಪವರ್ ಏನಿತ್ತು, ಎಕ್ಸ್ಪೋರ್ಟ್ ಪವರ್ ಏನಿತ್ತು ಅಂತ. ಅಲ್ಲ, ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಿದ್ದು ಸರ್ ಚೈನಾದಿಂದ. ಹೇಳ್ತಿರ್ತಾರೆ ಇವ್ರು ಏನೋ ಮಾತಾಡ್ತಾರಪ್ಪ. ಅವ್ರಿಗೆ ಏನೋ ಮೋದಿನ ಕರೆದಿದ್ರು, ವಿದೇಶ ಜೈಶಂಕರ್ ಕಳಿಸಿದ್ರು, ಅವ್ರು ನೀವು ಕರಿಬೇಕು ಅಂತ. ಅವ್ರು ಕರೀಲಿಲ್ವಂತೆ. ಯಾವನ್ರಿ ಕರೀತಾನೆ? ಕರೆಯೋದಾದರೆ ಮೋದಿ ಕರ್ಕತ್ತಾನೆ. ಓಕೆಪ್ಪ, ಹಂಗೇನಾರು ಇದ್ರೆ ಜೈಶಂಕರ್ ಫ್ರಂಟಲ್ಲಿ ಯಾಕೆ ಸೀಟ್ ಕೊಡ್ಬೇಕಾದ್ರೆ ಅವಮಾನ ಮಾಡೋಕೆ ಎಲ್ಲರೂ ಬ್ಯಾಕ್ ಸೀಟಲ್ಲಿ ಕೊಡೋಕ್ಕಾಗ್ತಿರ್ಲಿಲ್ವಾ? ಲಾಜಿಕಲ್ ಇಲ್ಲದೆ ಎರಡನೇ ರೋಲ್ ಕೊಟ್ಟಿದ್ದಿದ್ರು ಇವ್ರು ಹೇಳೋರು. ಅವಮಾನ ಮಾಡಿದ್ದೀನು, ಅದಕ್ಕೆ ಸೆಕೆಂಡ್ ರೋಲ್ ಕೊಟ್ಟಿದ್ದಿದ್ದು. ಇವಾಗ ಹೆಂಗಾಗೋಗಿದೆ ಈ ದೇಶದಲ್ಲಿ, ಟೀಕೆ ಮಾಡೋದು. ನೀ ಏನು ಮಾಡಿದ್ರು ಎಗರಿಸ್ಕೊಳ್ಳೋದೆ, ಅದನ್ನು ಬೈಸ್ಕೊಳ್ಳೋದು. ಏನಾರು ಮಾಡ್ಕೊ. ಮೇಕ್ ಇನ್ ಇಂಡಿಯಾ ಚೆನ್ನಾಗಿದೆ, ಇದೇ ಮೇಕ್ ಇನ್ ಇಂಡಿಯಾ ಬೋಗಸ್ ಅಂತ ಅವರೇ ಹೇಳಿದ್ದಾರೆ. ಅವರೇ ಹೇಳಿದರು. ಅದು ಸರಿ 100 ಸರಿ. ಬಟ್ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಇವರು ಒಂಥರ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ವಾಸನೆ ಬಂದರೆ ಆ ತಿಂಡಿ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ. ಈಗ ಹಂಗಾಗೋಗಿದೆ ಪರಿಸ್ಥಿತಿ. ಇದು ಯಾಕೋ. ಎಸ್